ಗಂಡ ಹೃದಯಾಘಾತದಿಂದ ಸಾವನ್ನಪ್ಪಿದ ಕೇಸ್ಗೆ ಟ್ವಿಸ್ಟ್. ಮರ್ಡರ್ ಕೇಸ್ನ ಅಸಲಿ ಕಹಾನಿ ಒಂದೊಂದೇ ರಿವೀಲ್. ಪೊಲೀಸರನ್ನೇ ಕನ್ಫ್ಯೂಸ್ ಮಾಡಿದ ಐನಾತಿಗಳ ಥ್ರಿಲ್ಲರ್ ಕಥೆ. ಹೌದು, ಹೆಬ್ಬೂರು ಬಳಿಯ ದಾಸರಹಳ್ಳಿಯಲ್ಲಿ ಗಂಡ ಸತ್ತು ಕೇವಲ 16ನೇ ದಿನಕ್ಕೆ ಹೆಂಡತಿ ಮತ್ತೊಂದು ಮದುವೆಯಾಗಿದ್ದ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇತ್ತು. ತಾಟಗಿತ್ತಿ ಹೆಂಡತಿಯ ಅಸಲಿ ಕಹಾನಿ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ತನ್ನ ಗಂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಗಂಡ ಸತ್ತಿರೋ ದಿನ ಬಾಯಿ ಬಡ್ಕೊಂಡಿದ್ದ ಐನಾತಿ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ಮುಗಿಸೇ ಬಿಟ್ಟಿದ್ಲು. ಪಾಪ ಗಂಡ ಸತ್ತಿರೋಳು ಅಂತ ಸಂಬಂಧಿಕರು ಗ್ರಾಮಸ್ಥರು ಅಯ್ಯೋ ಅಂತ ಕರುಣೆ ತೋರಿಸಿ ಕುಟುಂಬಕ್ಕೆ ನೆರವಾಗಲು ನಿರ್ಧರಿಸಿದ್ರೆ ಈ ಸ್ವಪ್ನಾತಿಯ ಕಥೆ ಒಂದಲ್ಲ ಎರಡಲ್ಲ. ಪೊಲೀಸರೇ ಈ ಚಾಲಾಕಿಯ ಕಥೆ ಕೇಳಿ ಕನ್ಫ್ಯೂಸ್ ಆಗಿದ್ದಾರೆ. ಈ ಒಂದು ಘಟನೆ ಸಿನಿಮಾ ಕಥೆಯನ್ನೇ ಮೀರಿಸುವಂಥದ್ದು. ಇದು ಒಂದು ಕೊಲೆಯಲ್ಲ, ಮದುವೆಯ ಆಸೆ, ಹತ್ಯೆ ಮತ್ತು ಮಾಸ್ಟರ್ ಪ್ಲಾನ್ಗಳ ಕಥೆ. ಅಷ್ಟಕ್ಕೂ ಈ ಚಾಲಾಕಿ ಹೆಂಡತಿಯ ಕಥೆ ಎಳೆಯಾಗಿ ಬಿಚ್ಚಿಡ್ತೀವಿ, ಕೇಳಿ. ಹೌದು, ಕಳೆದ ಜನವರಿ 30ರಂದು ಹೆಬ್ಬೂರು ಹೋಬಳಿಯ ದಾಸರಹಳ್ಳಿಯಲ್ಲಿ ಹೆಂಡತಿ ಮಕ್ಕಳ ಜೊತೆ ವಾಸವಾಗಿದ್ದ ಪರಮೇಶನ್ನ ಆತನ ಹೆಂಡತಿ ಆಶಾ ಹಾಗೂ ಆಕೆ ಲವರ್ ಚಂದ್ರಪ್ಪ ಸೇರ್ಕೊಂಡು ಕೊಂದಿದ್ರು. ಕೊಲೆಯ ರಹಸ್ಯ ಪೊಲೀಸರ ತನಿಖೆಯಲ್ಲಿ ಈಗ ಬಯಲಾಗಿದೆ. ಅಲ್ಲದೆ ಈ ಕೊಲೆಯ ಹಿಂದಿನ ಕಾರಣವೇ ಆಶಾ ಹಾಗೂ ಚಂದ್ರಪ್ಪ ಅವರ ಮದುವೆಯ ಆಸೆ. ಮದುವೆಗಾಗಿಯೇ ಗಂಡ ಪರಮೇಶ್ನನ್ನ ಕೊಲೆ ಮಾಡಲಾಗಿದ್ದು ತನಿಖೆ ವೇಳೆ ಪೊಲೀಸರೇ ಶಾಕ್ಗೊಳಗಾಗಿದ್ದಾರೆ. ಇದಷ್ಟೇ ಅಲ್ಲದೆ ಇನ್ನು ಈ ಕಥೆಯಲ್ಲಿ ಮತ್ತಷ್ಟು ರಹಸ್ಯಗಳಿದೆ. ಇದೀಗ ಈ ರಹಸ್ಯಗಳು ಹೊರಬೀಳ್ತಿದೆ. ಹೌದು, ಹೆಬ್ಬೂರಿನ ದಾಸರಹಳ್ಳಿಯ ನಿವಾಸಿಯಾಗಿರೋ ಪರಮೇಶ್ನನ್ನ ಆಶಾ 2ನೇ ಮದುವೆ ಆಗಿದ್ಲು. ಆಶಾಳ ಮೊದಲ ಪತಿ ಮೃತಪಟ್ಟ ನಂತರ ಪರಮೇಶ್ ಅವರೊಂದಿಗೆ ಮದುವೆ ಆಗಿದ್ಲು. ಇವರ ದಾಂಪತ್ಯಕ್ಕೆ 2 ಮಕ್ಕಳು ಕೂಡ ಇದ್ರು. ಪರಮೇಶ್ ಜೊತೆ 10 ವರ್ಷ ಸಂಸಾರ ಮಾಡಿದ ಆಶಾಗೆ ಅದ್ಯಾಗೋ ಚಂದ್ರಪ್ಪನ ಪರಿಚಯ ಆಗಿತ್ತು. ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಾ ಇದ್ದ ಚಂದ್ರಪ್ಪ ಹಾಗೂ ಆಶಾ ನಡುವೆ ಅಕ್ರಮ ಸಂಬಂಧ ಬೆಳೆದಿತ್ತು. ಇದಾದ ನಂತರ ಆಶಾ 3ನೇ ಮದುವೆಯ ಕನಸು ಕಂಡ್ಲು. ಅಲ್ಲದೆ ಚಂದ್ರಪ್ಪನಿಗೂ ಕೂಡ ಇದು 2ನೇ ಮದುವೆಯಾಗಬೇಕಾಗಿತ್ತು. ಆದರೆ ಇದಕ್ಕೆ ಅಡ್ಡಿ ಇದ್ದಿದ್ದು ಮಾತ್ರ ಪರಮೇಶ್. ಹೀಗಾಗಿ ಗಂಡನನ್ನೇ ಆಶಾ ಮುಗಿಸಿ ಬಿಟ್ಟಿದ್ಲು. ಇನ್ನು ಗಂಡ ಸತ್ತು ಕೇವಲ 15ರಿಂದ 16ನೇ ದಿನಕ್ಕೆ ಆಶಾ ಗಂಡ ಸತ್ತಿರೋ ದುಃಖ ಇಲ್ಲದೆ ಸದ್ದಿಲ್ಲದೆ ಮತ್ತೊಂದು ಮದುವೆ ಆಗಿದ್ಲು. ಅದು ಯಾವಾಗ ಮತ್ತೊಂದು ಮದುವೆ ಆದ್ಲೋ ಅನುಮಾನ ಶುರುವಾಗಿದ್ದು ಈ ಬಗ್ಗೆ ಪರಮೇಶ್ ಸಹೋದರಿ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ತನಿಖೆ ಆರಂಭಿಸಿ ಹೂತ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದ್ರು. ಪರೀಕ್ಷೆಯಲ್ಲಿ ಸಾವು ಹೃದಯಾಘಾತದಿಂದಲ್ಲ, ಉಸಿರುಗಟ್ಟಿಸಿ ನಡೆದ ಕೊಲೆ ಅಂತ ದೃಢಪಟ್ಟಿತ್ತು. ಇದಾದ ನಂತರ ತನಿಖೆಯಲ್ಲಿ ಆಶಾ ಮತ್ತು ಚಂದ್ರಪ್ಪನನ್ನ ವಿಚಾರಣೆಗೆ ಒಳಪಡಿಸಿದಾಗ ಅವರ ಅಕ್ರಮ ಸಂಬಂಧ, ಮದುವೆ ಆಸೆ ಎಲ್ಲ ಬಯಲಾಗಿದೆ. ಇನ್ನು ಅಸಲಿಗೆ ಚಂದ್ರಪ್ಪ ಏನು ಸಾಚ ಅಲ್ಲ. ಚಂದ್ರಪ್ಪನಿಗೂ ಇದು 2ನೇ ಮದುವೆ. ಅವನ ಮೊದಲ ಪತ್ನಿ ವರದಕ್ಷಿಣೆ ಕಿರುಕುಳದ ಆರೋಪದಲ್ಲಿ 2017ರಲ್ಲಿ ನೇಣಿಗೆ ಶರಣಾಗಿದ್ಲು. ಆ ಪ್ರಕರಣದಲ್ಲಿ ಚಂದ್ರಪ್ಪನ ವಿರುದ್ಧ ಕುಣಿಗಲ್ನಲ್ಲಿ ಪೊಲೀಸ್ ಪ್ರಕರಣ ದಾಖಲಾಗಿತ್ತು. ಅವನು ಜೈಲುವಾಸ ಅನುಭವಿಸಿದ್ದ. ಇದು ಮುಗಿಸ್ಕೊಂಡು ಹೊರಬಂದ ನಂತರ ಆಶಾಳ ಪರಿಚಯವಾಗಿದ್ದು ಇಬ್ಬರ ಆಸೆಗೆ ಪರಮೇಶ್ ಬಲಿಯಾಗಿದ್ದಾನೆ. ಅದೇನೇ ಆಗಲಿ, ಮೋಹಕ್ಕೆ ಒಳಗಾದ ಆಶಾ ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನನ್ನೇ ಮುಗಿಸಿದ್ದು ತನ್ನ ಗಂಡನನ್ನ ಪರಲೋಕಕ್ಕೆ ಕಳುಹಿಸಿದ್ರೆ ತಾನು ಜೈಲು ಪಾಲಾಗಿ ಮುದ್ದೆ ಮುರಿಯುವಂತಾಗಿದೆ. ಇತ್ತ ಐನಾತಿ ಮಾಡಿರೋ ಕೆಲಸಕ್ಕೆ ಮಕ್ಕಳು ಅನಾಥರಾಗಿದ್ದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.